ನಮಸ್ಕಾರ ಬೆಂಗಳೂರು. ನನ್ನ ಹೆಸರು ದೀಪಕ್. ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ ದ ಕರ್ನಾಟಕ. ನಾನು ನಿಮಗೋಸ್ಕರ 40,000ನಲ್ಲಿ ಗೇಮ್ ಆಡೋಕ್ಕೆ, ಎಡಿಟಿಂಗ್ ಮಾಡೋಕ್ಕೆ, ಎಸ್ಪೆಷಲಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ DDR5 PC ತೊಗೊಬಂದಿದ್ದೀನಿ. ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನೇನೇನು ಸ್ಪೆಕ್ಸ್ ಯೂಸ್ ಮಾಡಿದ್ದೀನಿ ಅಂತ. ಫಸ್ಟ್ ಆಫ್ ಆಲ್ ಮಾತಾಡೋಣ CPU. ನಾನು ಇದರಲ್ಲಿ AMD Ryzen 5 8500G CPU ಯೂಸ್ ಮಾಡಿದ್ದೀನಿ, 8000 ಸೀರೀಸ್. ಈ CPU ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 6 ಕೋರ್ ಸಿಗುತ್ತೆ, 12 ಥ್ರೆಡ್ ಸಿಗುತ್ತೆ. ಆಮೇಲೆ CPU ಸ್ಪೀಡಿಗೆ ಮಾತಾಡಿದ್ರೆ ಬೇಸ್ ಸ್ಪೀಡ್ 3.5 GHz, ಟರ್ಬೋ ಸ್ಪೀಡ್ 5 GHz. ಆಮೇಲೆ ಕ್ಯಾಶ್ MBಗೆ ಮಾತಾಡಿದ್ರೆ ಟೋಟಲ್ 22 MB ಕ್ಯಾಶ್ ಇದೆ. ಅದು ಡಿವೈಡ್ ಆಗಿದೆ 3 ಪಾರ್ಟ್ಸಲ್ಲಿ. ಅಂದರೆ L1 ನಿಮಗೆ 256 KB, L2 6, L3 16, ಅಂದರೆ ಟೋಟಲ್ 22 MB ಕ್ಯಾಶ್. ಆಮೇಲೆ ಇದರಲ್ಲಿ ನಿಮಗೆ AMD Radeon 740M ಗ್ರಾಫಿಕ್ ಕಾರ್ಡು ಸಿಗ್ತಾ ಇದೆ. ಆ ಗ್ರಾಫಿಕ್ ಕಾರ್ಡ್ ಕೋರಿಗೆ ಮಾತಾಡಿದ್ರೆ ಟೋಟಲ್ 4 ಕೋರ್ ಇದೆ. ಗ್ರಾಫಿಕ್ ಕಾರ್ಡ್ ಸ್ಪೀಡ್ ಫ್ರೀಕ್ವೆನ್ಸಿಗೆ ಮಾತಾಡಿದ್ರೆ 2800 ಮೆಗಾಟ್ಸ್ AM5 ಸಾಕೆಟ್ ಇದೆ. TDPಗೆ ಮಾತಾಡಿದ್ರೆ 65 ವಾಟ್ಸ್ ಇದೆ. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿರೋದು ಮದರ್ ಬೋರ್ಡು. ನಾನು ಇದರ ಜೊತೆ MSI Pro A620 ಮದರ್ ಬೋರ್ಡ್ ಯೂಸ್ ಮಾಡಿದ್ದೀನಿ. ಈ ಮದರ್ ಬೋರ್ಡ್ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 2 ರ್ಯಾಮ್ ಸ್ಲಾಟ್ ಸಿಗುತ್ತೆ. ಅಂದರೆ ಅಪ್ ಟು 32 GB DDR5 ವರೆಗೂ ನೀವು ರ್ಯಾಮ್ ಸಪೋರ್ಟ್ಸ್ ಮಾಡ್ಬೋದು. 4800 ಮೆಗಾಟ್ಸ್, 5200 ಮೆಗಾಟ್ಸ್, 5200 ಮೆಗಾಟ್ಸ್ ವರೆಗೂ ರ್ಯಾಮ್ ಸಪೋರ್ಟ್ ಮಾಡಿಸ್ಬೋದು. ಆಮೇಲೆ 4 USB ಪೋರ್ಟ್ ಸಿಗುತ್ತೆ, 2.0 2 USB ಪೋರ್ಟ್ ಸಿಗುತ್ತೆ, 3.0 1 HDMI ಪೋರ್ಟು, 1 VGA ಪೋರ್ಟು, NVMe ಸ್ಲಾಟು ಸಿಗುತ್ತೆ. ಈ ಮದರ್ ಬೋರ್ಡ್ನಲ್ಲಿ ನೀವು Ryzen 3, Ryzen 5, Ryzen 7, Ryzen 9, 7000 ಮತ್ತು 8000 ಸೀರೀಸ್ವರೆಗೂ CPU ಸಪೋರ್ಟ್ ಮಾಡಿಸ್ಬೋದು. ಅಂದರೆ DDR5ನ ಸಪೋರ್ಟ್ ಆಗುತ್ತೆ. ಆಮೇಲೆ ಮಾತಾಡೋಣ ಇದರ ಜೊತೆ ಯೂಸ್ ಮಾಡಿರೋದು ರ್ಯಾಮು. ನಾನು ಇದರಲ್ಲಿ G.Skill 16 GB DDR5 5200 ಮೆಗಾ CL36 ರ್ಯಾಮ್ ಯೂಸ್ ಮಾಡಿದ್ದೀನಿ. ಆಮೇಲೆ ಮಾತಾಡೋಣ ಸ್ಟೋರೇಜು. ನಾನು ಇದರಲ್ಲಿ Crucial P3 500 GB NVMe SSD ಯೂಸ್ ಮಾಡಿದ್ದೀನಿ. ಈ SSD ಸ್ಪೀಡಿಗೆ ಮಾತಾಡಿದ್ರೆ ಅಪ್ ಟು 3500 Mbps ಸ್ಪೀಡ್ ಸಿಗುತ್ತೆ ನಿಮಗೆ. ಆಮೇಲೆ ಮಾತಾಡೋಣ SMP. ನಾನು ಇದರಲ್ಲಿ Thermaltake 550 ವಾಟ್ಸ್ 80+ ಬ್ರಾಂಜ್ SMP ಯೂಸ್ ಮಾಡಿದ್ದೀನಿ. ಈ SMP ಅಂದರೆ ಸ್ವಲ್ಪ ಚೆನ್ನಾಗಿದೆ, 5 years ವಾರಂಟಿ ಇದೆ, ಜಾಪನೀಸ್ ಕ್ಯಾಪಾಸಿಟರ್ಸು, ಪ್ಲಸ್ ನಾಯ್ಸ್ಲೆಸ್ಸು, ನೋ ಸೌಂಡ್, ನಾಯ್ಸೇ ಬರೋಲ್ಲ ನಿಮಗೆ. SMP ರನ್ ಆದ್ರೂ ನಾಯ್ಸ್ ಬರೋಲ್ಲ, ಪ್ಲಸ್ ವಾರಂಟಿ ಸಪೋರ್ಟು ಚೆನ್ನಾಗಿದೆ. ಇಂಡಿಯಾಲಿ ಜಾಸ್ತಿ ಸೆಲ್ ಆಗಲ್ಲ Thermaltake, ಔಟ್ ಆಫ್ ಇಂಡಿಯಾನೇ ಜಾಸ್ತಿ ಸೆಲ್ ಆಗೋದು. ಅಂದರೆ ಅದಕ್ಕೆ ಸಮ್ ಕಸ್ಟಮರ್ಸ್ ಹೇಳ್ತಾರೆ, ಸರ್ ಇದು ಬ್ರ್ಯಾಂಡ್ ಕೇಳೇ ಇಲ್ಲ ನಾನು, ಹೆಂಗಿದೆ ಸಪೋರ್ಟ್ ಇದು ಆಗುತ್ತಾ ಆಗಲ್ಲ, ಅಂದರೆ ಪರ್ಫಾರ್ಮೆನ್ಸ್ ಹೆಂಗಿದೆ, ವಾರಂಟಿ ಸಪೋರ್ಟ್ ಹೆಂಗಿದೆ. ಅಂದರೆ ಈ ಬ್ರ್ಯಾಂಡ್ ಸೂಪರ್ ಬ್ರ್ಯಾಂಡು Thermaltake. ಆಮೇಲೆ ಮಾತಾಡೋಣ ಕ್ಯಾಬಿನೆಟು. ನಾನು ಇದರ ಜೊತೆ ಕ್ಯಾಬಿನೆಟ್ ಯೂಸ್ ಮಾಡಿರೋದು Game Diaz Aura. ಅಂದರೆ ಈ ಕ್ಯಾಬಿನೆಟ್ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಫ್ಯಾನ್ ಇರುತ್ತೆ, ಫ್ಯೂಚರಲ್ಲಿ ಏನಾದರೂ ಜಾಸ್ತಿ ಯೂಸ್ ಮಾಡಿದ್ರೆ ಒಂದು ಗ್ರಾಫಿಕ್ ಕಾರ್ಡ್ ಹಾಕ್ಕೊಂಡು ಮೇಲೆ ಲಿಕ್ವಿಡ್ ಕೂಲರು ಆಗ್ಬೋದು, ಏರ್ ಕೂಲರು ಹಾಕಿದ್ರೆ ಏರ್ ಎಗ್ರೋಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಇದಕ್ಕೆ ಸ್ಪೆಕ್ಸಿಗೆ ಮಾತಾಡಿದ್ರೆ ಇದರಲ್ಲಿ ನಿಮಗೆ 2 USB ಪೋರ್ಟ್ 2.0, 1 USB ಪೋರ್ಟ್ 3.0, ಆಡಿಯೋ ಪೋರ್ಟು, ಮೈಕ್ ಪೋರ್ಟು. ಆಮೇಲೆ ಈ ಬಟನಿಂದ ನೀವು ಲೈಟು ಚೇಂಜ್ ಮಾಡ್ಬೋದು. ಈ ಮದರ್ ಬೋರ್ಡಲ್ಲಿ ಸಿಂಕ್ ಆಪ್ಷನ್ ಇಲ್ಲ. ಇದಕ್ಕಿಂತ ಹೈಯರ್ ಮದರ್ ಬೋರ್ಡ್ ಹೈಯರ್ ಮಾಡೆಲಲ್ಲಿ ನೀವು ಹೋದರೆ ನಿಮ್ಗೆ ಸಿಂಕ್ ಆಪ್ಷನ್ ಬರುತ್ತೆ. ಆಮೇಲೆ ಆ ಸಿಂಕ್ ಆಪ್ಷನ್ಗಿಂತ ನೀವು ಸಿಂಕು ಮಾಡ್ಬೋದು. ಇಲ್ಲಾಂದರೆ ಬಟನ್ ಇದೆ, ಲೈಟ್ ಚೇಂಜ್ ಮಾಡ್ಬೋದು, ಲೈಟ್ ಬೇಡ ಅಂದರೆ ಲೈಟು ಆಫು ಮಾಡ್ಬೋದು. ಓವರ್ ಆಲ್ ಈ ಕ್ಯಾಬಿನೆಟ್ ಚೆನ್ನಾಗಿದೆ, ಸ್ವಲ್ಪ ಗೇಮಿಂಗ್ ಲುಕ್ಕು ಬರುತ್ತೆ, ಅಂದರೆ ಫೀಲ್ ಬರುತ್ತೆ. ನಾನು ಗೇಮಿಂಗ್ PC ಅಂದರೆ ಹೋಮಲ್ಲಿ ಗೇಮಿಂಗ್ PC ತೊಗೊಬಂದಿದ್ದೀನಿ. ಅಂದರೆ ನಾನು ಇದು ಬಿಲ್ಡ್ ಮಾಡಿರೋದು ಸ್ಪೆಷಲಿ ಫಾರ್ ಮಲ್ಟಿ ಟಾಸ್ಕಿಂಗು. ಅಂದರೆ ಸ್ಪೀಡ್ ಚೆನ್ನಾಗಿರಬೇಕು, ಅದಕ್ಕೆ DDR5ಲಿ 40,000ನಲ್ಲಿ ಬಿಲ್ಡ್ ಮಾಡಿದ್ದೀನಿ. ಈ ಫುಲ್ PC ನಾನು 40,000ನಲ್ಲಿ ಬಿಲ್ಡ್ ಮಾಡಿದ್ದೀನಿ. ನೀವು ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ಸ್ಕ್ರೀನಲ್ಲಿ ನನ್ನ ನಂಬರ್ ಇದೆ, ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಆಲ್ ಕರ್ನಾಟಕನಲ್ಲಿ ನಾನು 1 ಡೇ ಡೆಲಿವರಿ ಮಾಡ್ತೀನಿ. ಈ ಫುಲ್ PC ನಾನು 40,000ನಲ್ಲಿ ಬಿಲ್ಡ್ ಮಾಡಿದ್ದೀನಿ. ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ, ನೀವು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದ, ಜೈ ಹಿಂದ್.